ಎಲೆಕೋಸಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ಒಮ್ಮೆ ತಿನ್ನಿ, ನೀವು ಕೂಡ ಎಲೆಕೋಸಿನ ಪಲ್ಯ ತಿನ್ನೋದಕ್ಕೆ ಫ್ಯಾನ್ ಆಗ್ತೀರಾ. ಯೂಶುವಲ್ ಆಗಿ ಎಲೆಕೋಸು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಮಾಡ್ಕೊಂಡು ತಿಂದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇನ್ನು ಎಲೆಕೋಸನ್ನ ಹೆಣ್ಮಕ್ಳು ಅವಾಗ ತಿನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಅವ್ರ ದೇಹಕ್ಕೆ ತುಂಬಾನೇ ಒಳ್ಳೆ ಪ್ರೋಟೀನ್ ಆಹಾರ ಆಗಿರುತ್ತೆ. ಬನ್ನಿ ಇವಾಗ ಎಲೆಕೋಸಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಳಸ್ತಾ ಇರೋಂಥ ಚಾಪರ್ ತುಂಬ ಚೆನ್ನಾಗಿದೆ. ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಂದ್ರೆ ತಗೊಳ್ಳಿ. ಇವಾಗ ಚಾಪರ್ಗೆ ಬೆಳ್ಳುಳ್ಳಿ, ಶುಂಠಿ 1-2 ಇಂಚ್ ಆಗುವಷ್ಟು ಒಂದು ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ಒಂದು 8-9 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇಷ್ಟನ್ನು ಮೊದಲು ಚಾಪ್ ಮಾಡ್ಕೋಬೇಕು, ಅಥವಾ ಕುಟ್ಟೋ ಒಳ್ಳಿದ್ರೆ ನೀವು ಅದ್ರಲ್ಲಿ ಕುಟ್ಕೊಳ್ಳಿ, ಇನ್ನೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ಪಲ್ಯಕ್ಕೆ ಎಲ್ಲೂ ಕೂಡ ನೀರನ್ನ ಬಳಸಕ್ ಹೋಗ್ಬೇಡಿ. ಚಾಪರ್ ಬೇಕಂದ್ರೆ ಅಗೋರಾ ಅವ್ರದ್ದು ಚಾಪರ್ನ ಬಳಸ್ತಾ ಇರೋದು. ಟ್ಯಾಗ್ ಮಾಡಿರ್ತೀನಿ, ಟ್ಯಾಗ್ ಮಾಡಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡಬಹುದು. ಇವಾಗ ಇಲ್ಲಿ ಚಾಪ್ ಆಗಿದೆ. ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆನ ಬೇಕಂದ್ರೆ ಸ್ವಲ್ಪ ಬೇಯಿಸ್ಕೊಂಡು ಕೂಡ ಹಾಕೋಬಹುದು. ನಾನು ಹಾಗೆ ಡೈರೆಕ್ಟ್ ಆಗಿ ಒಗ್ಗರಣೆಲೆ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಕಡಲೆಬೇಳೆ, ಉದ್ದಿನ ಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಇದಕ್ಕೆ 1.5 ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ನಾವು ಉದ್ದುದವಾಗಿ ಹೆಚ್ಕೋಬೇಕು, ಯಾಕಂದ್ರೆ ಎಲೆಕೋಸನ್ನು ಕೂಡ ನಾವು ಉದ್ದುದವಾಗಿ ಹೆಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯೂಶುವಲ್ ಆಗಿ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚುತ್ತಾರೆ, ಅದಷ್ಟು ಚೆನ್ನಾಗಿರೋದಿಲ್ಲ. ನೀವು ಈ ರೀತಿಯಾಗಿ ಹೆಚ್ಚಿ ಪಲ್ಯ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಇಂಗು, ಅರಿಶಿನ ಹಾಕಿ ಫ್ರೈ ಮಾಡಿದ್ದಾದ್ಮೇಲೆ ಚಾಪ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಈ ಪೇಸ್ಟ್ ಅನ್ನು ಕೂಡ ಹಾಕೊಳ್ಳಿ. ಜಜ್ಜಿ ಹಾಕೊಳ್ಳಿ, ಅಕಸ್ಮಾತ್ ಆಗಿ ನಿಮ್ಮ ಮನೇಲಿ ಏನಾದ್ರು ಜಜ್ಜೋ ಒಳ್ಳಿದ್ರೆ. ಈ ಇಂಗ್ರೀಡಿಯೆಂಟೇ ತುಂಬಾ ಟೇಸ್ಟ್ ಕೊಡೋದು ಈ ಪಲ್ಯಕ್ಕೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಪದೇ ಮಾಡ್ಕೊಂಡು ತಿಂತೀರಾ. ಇನ್ನ ಎಲೆಕೋಸು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಉದ್ದುದವಾಗಿ ಎಲೆಕೋಸನ್ನ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿನೂ ಇರುತ್ತೆ, ತಿನ್ನೋದಿಕ್ಕೆ ಮಜಾ ಅನ್ಸುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಒಗ್ಗರಣೆಗೆ ಹಾಕೊಂಡು ಕೈ ಆಡ್ಕೊಂಡು ನೋಡಿ, ಇಲ್ಲಿ ನಾನು ಹಾಕಿರೋ ಅಂತ ಎಲೆಕೋಸು ಎಷ್ಟೊಂದಿದೆ ಅನ್ಸುತ್ತೆ. ಚೆನ್ನಾಗಿ ಬೆಂದಿದಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗತ್ತೆ. ಹಾಗೆ ಇವಾಗ ಇಲ್ಲಿ ಉಪ್ಪನ್ನ ಹಾಕೊಂಡು ಬೇಯಿಸ್ಕೋಬೇಕು. ನಾನು ಉಪ್ಪು ಹಾಕೊಳ್ಳೋ ಅಂತ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಇವಾಗ ಆಲ್ಮೋಸ್ಟ್ ಎಲೆಕೋಸು ಬೆಂದಿದೆ. ಇವಾಗ ಎಲೆಕೋಸು ಕಮ್ಮಿ ಆಗಿದೆ, ನೀವು ಅದನ್ನ ನೋಡ್ಬೋದು. ಈ ಹಂತದಲ್ಲಿ ನೀವು ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೋಬೇಕು. ನೀರ್ ಹಾಕೊಳ್ಬೇಡಿ, ಎಲ್ಲೂ ಕೂಡ ನೀರ್ನ ಬಳಸಬೇಡಿ. ಹಾಗೇನೆ ಲಿಡ್ನ ಕ್ಲೋಸ್ ಮಾಡ್ಕೊಂಡೇ ಬೇಯಿಸ್ಕೊಳ್ಳಿ. ಹಬೆಯಲ್ಲೇ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ರೆಗ್ಯುಲರ್ ಆಗಿ ಹಾಕೋಕ್ಕಿಂತ ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬಳಸಿ, ಇದಕ್ಕೆ ಸ್ವಲ್ಪ ಟೇಸ್ಟಿ ಅನ್ಸುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕೈ ಆಡ್ಕೊಂಡ್ರೆ ಎಲೆಕೋಸಿನ ಪಲ್ಯ ರೆಡಿ ಆಯ್ತು. ಈ ಪಲ್ಯ ಚಪಾತಿಗೆ ಸೂಪರ್ ಆಗಿ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಾದ್ರೆ ಇವತ್ತು ರೊಟ್ಟಿ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ರೊಟ್ಟಿ ಜೊತೆಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಇನ್ನು ಅನ್ನ ಸಾರಿದ್ದು ಸೈಡ್ ಡಿಶ್ ಆಗಿ ಯಾವ್ದಾದ್ರು ಪಲ್ಯ ಬೇಕಂದ್ರೆ ಇದನ್ನ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೆಲ್ದಿ ಅಂಡ್ ಕ್ವಿಕ್ ರೆಸಿಪಿ, ಮಿಲ್ಲಿಟ್ಸ್ ರೆಸಿಪಿನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.